ಯಾವ ಪುರುಷಾರ್ಥಕ್ಕೆ ಇವ್ರ ಯೋಗ್ಯತೆಗೆ ಅಷ್ಟು ಬೆಂಕಿ ಇಕ್ಕಿದ್ರು? ಯಾವ ಪುರುಷಾರ್ಥಕ್ಕೆ 2 ವರ್ಷ ಸಾಧನೆ ಮಾಡ್ತಾ ಇದ್ದೀರಾ? ಒಂದು ಡ್ಯಾಮ್ ಕಟ್ಟಿ, ಎಲ್ಲನೋ ಒಂದು ಡ್ಯಾಮ್ ಕಟ್ಟಿದ್ದೀರಾ? ಎಲ್ಲನೋ ಒಂದು ಡ್ಯಾಮ್ ಕಟ್ಟೋದು ಬೇಡ, ಕಟ್ಟಿರೋದನ್ನ ಎತ್ತರ ಮಾಡಿದ್ದೀರಾ? ಆ ಗೇಟ್ಗಳು ಕಿತ್ತೋದ ಗೇಟ್ಗಳು ರಿಪೇರಿ ಮಾಡೋಕ್ಕೂ ಟೈಮ್ ತೊಗೊತಾ ಇದ್ದೀರಾ, 6 ತಿಂಗಳು ಗೇಟ್ಗಳು ರಿಪೇರಿಗೆ, ಡ್ಯಾಮ್ಗಳು ಗೇಟ್ಗಳು ರಿಪೇರಿಗೆ. ಯಾವ ಪುರುಷಾರ್ಥಕ್ಕೋಸ್ಕರ 2 ವರ್ಷದ ಸಾಧನೆ? ಏನು ಹೇಳಿ 2 ವರ್ಷದ ಸಾಧನೆ? ಯಾರೋ 4 ಜನನ ಕಾಂಗ್ರೆಸ್ ಕಾರ್ಯಕರ್ತರು ನಿಲ್ಲಿಸ್ಬಿಡೋದು, 2,000 ಕೊಟ್ಟಿದ್ದಕ್ಕೆ ನಾನು ಬೋರ್ವೆಲ್ ಹಾಕ್ಬಿಟ್ಟೆ ಅಂತ ಹೇಳೋದು. 2,000ಕ್ಕೆ ನಾನು ಬೋರ್ವೆಲ್ ಆಯ್ತು, 2,000 ತೊಗೊಂಡು ನೀನು 10 ತಿಂಗಳು 6 ತಿಂಗಳು ತಗೋ, ಎಷ್ಟು ಬರ್ತದೆ? 2,000ಕ್ಕೆ 12,000 ರೂಪಾಯಿ ಬರ್ತೈತೆ. ಬೇಡ, 1 ವರ್ಷ ತಗೋ, 24,000 ರೂಪಾಯಿ. ಒಂದು ಬೋರ್ವೆಲ್ ಹಾಕಬೇಕಾದ್ರೆ 7ರಿಂದ 8 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಇನ್ನೂ ಜಾಸ್ತಿ ಡೀಪ್ ಹೋದರೆ 10 ಲಕ್ಷದ ಮೇಲೆ ಖರ್ಚಾಗ್ತದೆ. ಬುರ್ಡೆ ಬಿಡಿಸೋದು. ಈ ಥರ ಅಪಪ್ರಚಾರ ಮಾಡೋ ಮುಖಾಂತರ ಸರ್ಕಾರ ನಡೆಸ್ತಾ ಇದ್ದಾರೆ. ಇವತ್ತು ಇವರ 2 ವರ್ಷದ ಸಾಧನೆ ಸಂಭ್ರಮ ಮಾಡೋಕ್ಕೆ ಹೋಗಿರೋವಂಥದ್ದು ಹಾಸ್ಯಾಸ್ಪದ. ಅವರ MLAಗಳೇ ಹೇಳಿದ್ದಾರೆ, ನಾನು ಹೇಳಿಲ್ಲ. ದಾವಣಗೆರೆ MLA ಇಂದ ಹಿಡಿದು ಕಾಂಗ್ರೆಸ್ MLA ಗುಲ್ಬರ್ಗವರೆಗೂ ಕೂಡ ಅವರ MLAಗಳೇ ಹೇಳಿದ್ದಾರೆ, ಯಾವ ಮುಖ ಇಟ್ಕೊಂಡು ನಾವು ಕಾನ್ಸ್ಟಿಟ್ಯೂನ್ಸಿಗೆ ಹೋಗೋಣ? ಒಂದು ಅಭಿವೃದ್ಧಿ ಕಾರ್ಯ ಆಗಿಲ್ಲ, ಒಂದು ಕಲ್ಲು ಹಾಕಿಲ್ಲ ನಾವು, ಅಭಿವೃದ್ಧಿ ಕಲ್ಲು ಅಂತ ಅವರೇ ಹೇಳಿದ್ದಾರೆ. ಕಾಂಗ್ರೆಸ್ ಅವರೇ ಹೇಳ್ತಾ ಇದ್ದಾರೆ. ಇನ್ನು BJP ಜನತಾದಳದ ಪಾಡು ಬಿಡಿ, ಒಂದು ನಯಾ ಪೈಸಾ ಕೊಟ್ಟಿಲ್ಲ. ಅಭಿವೃದ್ಧಿ ಅನ್ನೋದು ಮರೀಚಿಕೆ. ಅವರ ಸಾಧನೆ ಏನು? ಅವ್ರು ನಿಜವಾಗೂ ಸಾಧನೆ ಮಾಡಬೇಕಾಯಿತು. ಸಾಧನೆ ಏನು ಅಂದರೆ, ಮೂಡಾದಲ್ಲಿ 14 ಸೈಟು ನುಂಗಿದ್ದು, 3,000 ಕೋಟಿ ಮೂಡಾದಲ್ಲಿ ಅವ್ಯವಹಾರ ಆಗಿರೋದು, ಅದು ಸಾಧನೆ ಅವ್ರದ್ದು. ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ಪಟಾಪಟ್ ಅಂತ ನುಂಗಿದ್ರಲ್ಲ, ಅದು ಅದರ ಸಾಧನೆ ಅಂತ ಹೇಳಬೇಕಾಯ್ತು. ಅವರು ಪ್ರಾಮಾಣಿಕ ಅಧಿಕಾರಿಗಳ ಬಲಿ ಆಗ್ತಾ ಇದೆಯಲ್ಲ ದಿನನಿತ್ಯ, ಅದು ಅವರ ಸಾಧನೆ ಅಂತ ಹೇಳಬೇಕಾಯಿತು. ಸುಮಾರು 2,000ಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆ ಆಗಿದೆಯಲ್ಲ, ಯಾವ ಮುಖ ಇಟ್ಕೊಂಡು ಸಾಧನೆ ಇವರು ಸಮಾವೇಶ ಮಾಡ್ತಾರೆ? 2,000 ರೈತರ ಆತ್ಮಹತ್ಯೆ ಆಗಿದೆ, ಯಾವ ಮುಖ ಇಟ್ಕೊಂಡು ಮಾಡ್ತಾ ಇದ್ದೀರಾ? ಈ ರೈತರ ಸಾವಿಗೆ ನೀವೇ ಕಾರಣ ಅಂತೇಳಿ ಸಾಧನೆ ಮಾಡ್ತಾ ಇದ್ದೀರಾ? ಸಂಭ್ರಮಾಚರಣೆ. ಇಡೀ ರಾಜ್ಯದಲ್ಲಿ ಬಾಣಂತಿಯರು ಆಸ್ಪತ್ರೆಗೆ ಹೋದರೆ ಸರ್ಕಾರಿ ಆಸ್ಪತ್ರೆಗೆ ವಾಪಸ್ ಬರಲ್ಲ, ಡೆಡ್ ಬಾಡಿ ಬರ್ತತೆ ಅಂತ ಪ್ರತೀತಿ ಆಗ್ಬಿಟ್ಟಿದೆ. ಯಾರು ಸರ್ಕಾರಿ ಆಸ್ಪತ್ರೆಗೆ ಹೋಗೋರೆ ಭಯ ಬೀಳ್ತಾರೆ. ಈ ಪುರುಷಾರ್ಥಕ್ಕೋಸ್ಕರ ನೀವು ಸಮಾವೇಶ ಮಾಡ್ತಾ ಇದ್ದೀರಾ? ಇವತ್ತು ಲವ್ ಜಿಹಾದ್ ಹೆಸರಲ್ಲಿ ನೇಹಾ ಕೊಲೆ ಆಯಿತು. ಏನು ಕ್ರಮ ಇಲ್ಲ. ಗಣೇಶನು ಕೂಡ ಈಗ ಇಷ್ಟು ದಿನ ಬೇರೆಯವ್ರಿಗೆ ಕಾಟ ಕೊಡ್ತಾಯಿದ್ರು, ಈ ಗಣೇಶನ್ನು ಕೂಡ ಗಣೇಶನ ಹಬ್ಬ ಮಾಡಬೇಕಾದ್ರೂ ಕೂಡ ಗಣೇಶನ್ನು ಕೂಡ ನಾವು ಪೊಲೀಸ್ ವ್ಯಾನಲ್ಲಿ ತರಬೇಕು. ಆ ಪರಿಸ್ಥಿತಿ. ಬಿಡಬೇಕಾದ್ರೆ ಗಲಾಟೆ ಆದರೆ ಗಣೇಶನ್ನ ತಗೊಂಡು ಪೊಲೀಸ್ ರಿಸರ್ವ್ ವ್ಯಾನಲ್ಲಿ ಆ ಕಂಬಿಗಳು ಹಾಕಿ, ಈ ಜೈಲ್ ಕಂಬಿ ಇರ್ತೈತಲ್ಲ ಆ ಕಂಬಿಗಳು ಹಾಕಿ ಗಣೇಶನ್ನೇ ಅರೆಸ್ಟ್ ಮಾಡೋ ಅಂಥ ಕಾಂಗ್ರೆಸ್ ಇದು.